ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್, ನೆಮ್ಮದಿ ವಾಸ್ತುವಿಗೆ ಸ್ವಾಗತ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಬಹಳ ಜೂಜು ಮತ್ತು ಆನ್ಲೈನ್ ಬೆಟ್ಟಿಂಗ್ಸು, ಕೆಸಿನೋ ಇಂಥವೆಲ್ಲ ನನ್ನ ಫ್ರೆಂಡ್ಸ್ಗಳು ಸ್ನೇಹಿತರೆಲ್ಲ ತುಂಬ ದುಡ್ಡು ಕಳ್ಕೊಂಡಿದ್ದಾರಣ್ಣ. ಈಗ ಟಿ ವಿಲಿ ಕೂಡ ಅದೇ ಅದೊಂದು ನ್ಯೂಸ್ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಣ್ಣ? ಓಕೆ ನೋಡಿ, ನಾನು ಇಂದಿನ ಯುವ ಜನತೆಯಲ್ಲಿ ಏನು ಹೇಳ್ತೀನಿ ಅಂದರೆ, ದೈವ ಭಕ್ತಿಯನ್ನು ಬೆಳೆಸ್ಕೊಳ್ಳಿ, ದೇಶಭಕ್ತಿಯನ್ನು ಬೆಳೆಸ್ಕೊಳ್ಳಿ, ಹಾಗೆ ದುಶ್ಚಟಗಳಿಂದ ದೂರ ಇರಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆದ್ದರಿಂದ ನಮ್ಮ ಯುವ ಜನತೆ ತುಂಬ ಓದಿದ್ದಾರೆ, ಆದರೂ ಕೂಡ ಈ ಆನ್ಲೈನ್ ಬೆಟ್ಟಿಂಗು, ಈ IPL ಬೆಟ್ಟಿಂಗ್ ಆಡೋದು, ಕುಡಿತಕ್ಕೆ ಚಟಕ್ಕೆ ಒಳಗಾಗುವಂಥದ್ದು ಈ ಥರದ ಇರೋದ್ರಿಂದ ಮಾನಸಿಕ ಒತ್ತಡ ಆಗ್ತದೆ ಅವ್ರಿಗೆ. ಆದ್ದರಿಂದ ಫೈನಾನ್ಸಲ್ಲಿ ಸ್ಟ್ರಗಲ್ ಮಾಡ್ತಾರೆ. ಹಾಗೂ ಇದು ಸಮಾಜಕ್ಕೂ ಒಳ್ಳೆಯದಲ್ಲ, ಹಾಗೂ ಅವ್ರ ಮನೆಗೂ ಒಳ್ಳೆಯದಲ್ಲ. ಆದ್ದರಿಂದ ಮಾನಸಿಕ ಒತ್ತಡ ಹೆಚ್ಚಾಗೋದ್ರಿಂದ ತುಂಬ ಆತ್ಮಹತ್ಯೆಗಳು ಕೂಡ ಆಗ್ತಾಯಿದೆ ಇತ್ತೀಚೆಗೆ ಯುವ ಜನತೆಯಲ್ಲಿ. ಆದ್ದರಿಂದ ದಯವಿಟ್ಟು ನಾವು ಕೇಳ್ಕೊಳ್ಳೋದೇನು ಅಂದರೆ, ಜೂಜು ಸಣ್ಣದಾಗಲಿ ಅಥವಾ ದೊಡ್ಡದಾಗಲಿ ದಯವಿಟ್ಟು ಅದರಿಂದ ದೂರ ಇರೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸೊ ಮನೆಯಲ್ಲಿ ವಾಸ್ತು ಏನಾದರೂ ಇದ್ದಿದ್ರೂ ಪ್ರಾಬ್ಲಮ್ ಆಗುತ್ತಾ ಈ ಥರ? ಖಂಡಿತ, ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಮನೆಯ ನೈಋತ್ಯ ಮೂಲೆನ ಚೆನ್ನಾಗಿ ಇಟ್ಕೊಂಡಿರಬೇಕು. ಅದರಿಂದ ರಾಹು ಆಕ್ಟಿವೇಟ್ ಆಗ್ತಾನೆ, ದುಶ್ಚಟಗಳಿಗೆ ಬಲಿ ಮಾಡ್ತಾನೆ. ಅದು ನಾವು ಚೆನ್ನಾಗಿದ್ರೂ ಕೂಡ ನಮ್ಮ ಮನೆ ವಾಸ್ತು ಚೆನ್ನಾಗಿಲ್ಲ ಅಂದರೆ ಈ ದುಶ್ಚಟಗಳಿಗೆ ಬಲಿಯಾಗುವಂಥ ತುಂಬ ಜಾಸ್ತಿ ಇದೆ. ಓಕೆ, ಥ್ಯಾಂಕ್ ಯು ಅಣ್ಣ. ವೆಲ್ಕಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.